ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಆತ್ಮೀಯರು, ಸ್ನೇಹಿತರು, ಭಾಳ ಅತ್ಯಂತ ಆತ್ಮೀಯರು ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಈ ಸಂದರ್ಭದಲ್ಲಿ ಅವರಿಗೆ ಜನ್ಮ ದಿನದ ಶುಭಾಶಯಗಳು. ಜೊತೆಗೆ ಭಾಳ ಹೆಮ್ಮೆ ಪಡುವಂಥ ಸಂದರ್ಭ ಇದು. ಏಕೆಂದರೆ ಕನ್ನಡ ಚಿತ್ರರಂಗದಲ್ಲಿ ಸ್ವಲ್ಪ ನಿಷ್ಠುರವಾಗಿ ಹೇಳಬೇಕು ಅಂದರೆ ಈ ಥರದ ಹೊಗಳಿಕೆ ಕಾರ್ಯಕ್ರಮಗಳು ತುಂಬ ಕಡಿಮೆ. ಹೊಟ್ಟೆ ಉರಿ ಪಡೋರೇ ಜಾಸ್ತಿ ಇಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಭಾಳ ಹೆಮ್ಮೆಯಿಂದ ಅವರ ವಿದ್ವತ್ತನ್ನು ಪ್ರಶಂಸೆ ಮಾಡೋದಕ್ಕೆ ಹೃದಯವಂತಿಕೆಯಿಂದ ಬಂದಿದ್ದೀರಿ ಅಂತ ನಾನು ಅನ್ಕೋತಿದ್ದೀನಿ. ಭಾಳ ಸಂತೋಷ. ಈ ಸಂದರ್ಭದಲ್ಲಿ ನನಗೂ ಕೂಡ ಭಾಳ ಹೆಮ್ಮೆ. ಸಾಮಾನ್ಯವಾಗಿ ನಿರ್ದೇಶಕನಿಗೆ ಎಲ್ಲಿ ಮಾತು ನಿಂತೋಗುತ್ತೋ ಅಲ್ಲಿ ಅವ್ರ ಮೂಲಕ ನಾವು ಮಾತಾಡಿಸ್ತೀವಿ, ಹಾಡುಗಳ ಮೂಲಕ. ಹಾಗಾಗಿ ನಮಗಿಂತ ಹೆಚ್ಚು ಅವರು ಸುಶ್ರಾವ್ಯವಾಗಿ ಮಾತಾಡುವಂಥ ಕಲಾವಿದರು. ಆ ಥರ ಸಂದರ್ಭಗಳನ್ನ 3000 ಸಂದರ್ಭಗಳನ್ನ ದಾಟಿಸಿ ಒಬ್ಬ ನಿರ್ದೇಶಕನಿಗೆ ಸಹಾಯಕ ಆಗಿದ್ದೀರಿ ಅಂದರೆ ಅದು ಭಾಳ ದೊಡ್ಡ ವಿಚಾರ. ಈ ಸಂದರ್ಭದಲ್ಲಿ ಹೇಳೋದೇನೆಂದರೆ, ಅವರು ಆ ಪೆನ್ನು ನೋಡಿದೆ ನಾನು, ಅವ್ರಿಗಿಂತ 1 ಅಡಿ ಜಾಸ್ತಿ ಇದೆ. ಅದಿನ್ನೂ ಮುಗಿಲೆತ್ತರಕ್ಕೆ ಬೆಳೆದು ನಿಂತ್ಕೊಳ್ಳಿ ಅಂಥೇಳಿ ನನ್ನ ಆಶಯ. ಕರ್ನಾಟಕದ ಮಟ್ಟಕ್ಕೆ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಪ್ರಶಸ್ತಿಗಳು ಅವರ ಕಿರೀಟಕ್ಕೆ ಗರಿಯಾಗಿ ಬಂದು ಸೇರಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಭಾಳ ಅತ್ಯಂತ ಅದ್ಭುತವಾದ ಪ್ರತಿಭೆ. ಇನ್ನೂ ಹೆಚ್ಚು ಹೆಚ್ಚು ಅವರು ಗೀತೆಗಳನ್ನು ಬರೀಲಿ. ಕನ್ನಡ ಚಿತ್ರರಂಗಕ್ಕೆ ಅವರ ಸೇವೆ ನಿರಂತರವಾಗಿರಲಿ. ಇನ್ನೂ ಅನೇಕ ವರ್ಷಗಳು ಅವರಿಗೆ ಭಗವಂತ ಈ ರೀತಿ ಬರೆಯುವಂಥ ಅವಕಾಶಗಳನ್ನು ಕೊಡಲಿ, ಶಕ್ತಿಯನ್ನು ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು.